ಅದಾದ ನಂತರ ಆಲ್ಮೋಸ್ಟ್ ಒಂದು 50 ಚಿತ್ರಗಳ ಮೇಲೆ ನಿರ್ದೇಶನ ಮಾಡಿದ್ದೀರಿ, ಮಧ್ಯ ನಿರ್ಮಾಣಕ್ಕೂ ಕೂಡ ಬರ್ತೀರಿ. ಹೀಗೆ ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಮೊದಲ ಚಿತ್ರದಲ್ಲೇ ನಿಮಗೆ ಎಷ್ಟೋ ಒಂದು ಅನುಭವ ಸಿಕ್ತು ಅಂತ ಅನ್ಸುತ್ತಲ್ಲ ನಿಮಗೆ? ಅಂದರೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಹೌದು, ಈ ಒಂದು ಸಿಚುವೇಶನ್ಗೆ ಈ ಥರ ಹಾಡಬೇಕು, ಯಾವ ರೀತಿ ಹಾಡಬೇಕು, ಅದರಿಂದ ಹಿಡಿದು ಸಾಹಿತ್ಯ ಹೇಗಿರಬೇಕು, ಆ ಒಂದು ಜನರ ಒಂದು ಪಲ್ಸ್ ಅಂತ ಹೇಳ್ತೀವಿ, ಅದು ಗೊತ್ತಾಗೋಯ್ತು ನಿಮಗೆ ಅಂತ. ಸೊ ಅದರಿಂದ ನಿರ್ಮಾಣಕ್ಕೂ ಕೈ ಹಾಕಿದ್ರಿ, ಸಾಹಿತ್ಯ ಬರೆದ್ರಿ, ಸಂಗೀತ ಬರೆದ್ರಿ, ಸಂಗೀತ ಕೂಡ ಮಾಡಿದ್ರಿ. ಸೊ ಹೇಗೆ ಸರ್ ಇದು ಒಂದು, ಅಂದರೆ ನನಗೆ ಇವಾಗ ನಾನು ನಿರ್ದೇಶನ ಮಾಡ್ತಾ ಇದ್ದೀನಿ, ಇಲ್ಲ ನಿರ್ಮಾಣನೂ ಮಾಡೋಣ ಅಂತ ಈ ಥರ ಅನಿಸಿದ್ದು ಯಾಕೆ ನಿಮಗೆ? ಎಲ್ಲ ಕ್ಷೇತ್ರಗಳಲ್ಲೂ ನಾನು ಟ್ರೈ ಮಾಡಬೇಕು ಅಂತ, ಅಂದರೆ ಎಲ್ಲ ಸಕ್ಸಸ್ ಸಿಗ್ತಾ ಇತ್ತು ಅಂತನಾ? ಆ ಥರ ಅಲ್ಲ. ಇಲ್ಲೇನಾಗುತ್ತೆ ಅಂದರೆ ಕ್ರಿಯಾಶೀಲನಿಗೆ ಚಿತ್ರರಂಗ ಅನ್ನೋದು ಅದ್ಭುತವಾದ ಮೈದಾನ. ಇದು ಇಲ್ಲಿ ನಿಬಂಧನೆಗಳಿಲ್ಲ, ನೀವು ಇದನ್ನೇ ಮಾಡಬೇಕು, ಹೀಗೆ ಮಾಡಬೇಕು, ಅದೆಲ್ಲ ಇಲ್ವಲ್ಲ. ನೀವು ಏನು ಬೇಕಾದರೂ ಮಾಡ್ಬೋದು, ಹೇಗೆ ಬೇಕಾದರೂ ಮಾಡ್ಬೋದು. ನಿಮ್ಮ ಪ್ರತಿಭೆಯನ್ನು ಅನಾವರಣ ಮಾಡೋದಕ್ಕೆ ಇದಕ್ಕಿಂತಲೂ ಒಳ್ಳೆ ವೇದಿಕೆ ಸಿಗೋದಿಲ್ಲ. ನಿಮ್ಮಲ್ಲಿ ಏನಿದೆ, ಈಗ ನೀವು ಎಲ್ಲೋ ಹೋಗ್ಬಿಟ್ಟು ನಾನೊಂದು ಹಾಡು ಬರೀತೀನಿ ಅಂದರೆ ಯಾರು ಅವಕಾಶ ಕೊಡಲ್ಲ ಅವಕಾಶ. ನೀವು ನಿಮ್ಮನ್ನು ಪ್ರೂವ್ ಮಾಡ್ಕೊಳ್ಬೇಕು, ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಅನಾವರಣ ಮಾಡಬೇಕು ಅಂದರೆ ಇದು ಅದ್ಭುತವಾದ ವೇದಿಕೆ. ಆಮೇಲೆ ನಾನು ಚಿತ್ರರಂಗಕ್ಕೆ ಬರೀ ಒಬ್ಬ ಕಥೆಗಾರನಾಗಿ ಬರಬೇಕು ಅಂತ ಆಸೆ ಆಯಿತು. ನಂಗೆ ಕಥೆಗಳು ಬರೆಯೋದು ಭಾಳ ಆಸಕ್ತಿ. ನಿರ್ದೇಶಕನ ಆಗಬೇಕು ಅಂದ್ಕೊಂಡಿಲ್ಲ. ನಿರ್ದೇಶಕ ಆದದ್ದು ಆಕಸ್ಮಿಕ. ಅದು ನಿರ್ದೇಶಕ ಆದ್ರೇನೆ ನಾವು ಬರೆಯೋ ಬರವಣಿಗೆಗೆ ವ್ಯಾಲ್ಯೂ ಅಂತ ನನಗೆ ಬಹಳಷ್ಟು ನಿರ್ದೇಶಕರು ಹೇಳಿದರು. ಹಾಗಾಗಿ ನಾನು ನಿರ್ದೇಶಕ ಆದೆ. ನಿರ್ದೇಶಕ ಆದಮೇಲೆ ಅನ್ನಿಸ್ತು, ಬರವಣಿಗೆ ಇದ್ದರೆ ನಿರ್ದೇಶನ ಬದುಕು ಮೆರವಣಿಗೆ ಆಗುತ್ತೆ ಅಂತ. ತುಂಬ ಚೆಂದ ಇತ್ತು ಅಲ್ವೇ? ಬರವಣಿಗೆ ಇಲ್ಲ ಅಂದರೆ ನಿರ್ದೇಶನದ ಕೆಲಸಕ್ಕೆ ತುಂಬ ಕಷ್ಟ. ಯಾರೋ ಬರೆದಿದ್ದಕ್ಕೆ ನಾನು ಡೈರೆಕ್ಷನ್ ಮಾಡಬೇಕು, ಅವ್ನು ಬರ್ಕೊಟ್ಟಿದ್ದನ್ನೇ ನಾನು ತೆಗಿಬೇಕು, ಬದಲಾವಣೆ ಮಾಡಬೇಕು ಅಂತ ನಂಗೆ ಅನ್ಸೋದೇ ಇಲ್ಲ. ಅನಿಸಿದ್ರು ಬರೆಯೋಕ್ಕೆ ಗೊತ್ತಿರಲ್ಲ. ಹಾಗಾಗಿ ಬರವಣಿಗೆ ಇರಬೇಕು ಅಂತ ಅನ್ನಿಸ್ತು. ಈ ಬರವಣಿಗೆ ಜೊತೆಲೇ ನಾನು ವೃತ್ತಿ ಶುರು ಮಾಡಿದಾಗ ಕೆಲವೊಂದು ಸನ್ನಿವೇಶಗಳು, ಕೆಲವೊಂದು ಸಂದರ್ಭಗಳು ನನ್ನನ್ನು ಬೇರೆ ಬೇರೆ ಕೆಲಸಗಳನ್ನು ಮಾಡೋ ಹಾಗೆ ಮಾಡ್ತಾ ಆಮೇಲೆ ಅಯ್ಯೋ ಬೇಡಮ್ಮ ನೀವು ಮಾಡ್ತೀರಾ ಇಲ್ಲ, ಮಾಡಿ 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 ಅಂದರು. ಮೇಕಪ್ ಬಾಯಲ್ಲಿ ಮೇಕಪ್ ಹಾಕಿ ಅವರಿಗೆ ಡ್ರೆಸ್ ಹಾಕ್ಸು. ಅದು ನಂದೇ ಡ್ರೆಸ್ಸು, ನಾನು ಹಾಕೊಂಡಿದ್ದ ಡ್ರೆಸ್ನೇ ಇನ್ಶರ್ಟ್ ಮಾಡಿ ಆ ಕರ್ನಾಟಕ ಒಂದು ಇತ್ತು, ಒಂದು ಅದನ್ನ ಕಿತ್ಬಿಟ್ಟು ನನಗೆ ಹಾಕ್ಸ್ಬಿಟ್ಟು ನೀವು ಆ್ಯಕ್ಟ್ ಮಾಡಿ ಅಂದರು. ಹೀಗೆ ಕೂರ್ಸೋರು ಆ್ಯಕ್ಟ್ ಮಾಡಿದೆ. ಜನ ಎಲ್ಲ ಚಪ್ಪಾಳೆ ಹೊಡೆದ್ಬಿಟ್ರು. ಆ ಸೀನ್ ಆಗೋಯ್ತು. ಮಾನ್ಯ ದಿನ ಎಡಿಟ್ರು ತಮಿಳ್ನಾಡು ಅವನು. ಆತ ನಾನು ಯಾರು ಅಂತ ಗೊತ್ತಿಲ್ಲ, ಅವನು ಕನ್ನಡ ಬರಲ್ಲ. ಇವರು ಕೇಳಿದ್ದಾರೆ ಸೀನ್ ಹೆಂಗಿದೆ ಅಂದರೆ, ಈ ಸೀನ್ ಹೆಂಗಿದೆ ಅಂತಲ್ಲ, ಟೋಟಲ್ ಸೀನ್ ಹೆಂಗಿದೆ. ಸೀನ್ ತುಂಬ ಇದೆ, ಅದು ಯಾರೋ ಒಂದು ಹುಡುಗ ಕಾಮಿಡಿ ಮಾಡಿದ್ದಾನೆ, ಸಖತ್ತಾಗಿ ಮಾಡಿದ್ದಾನೆ ಅಂತ ಇವ್ರಿಗೆ ಖುಷಿ ಆಗೋಯ್ತು. ಹಾಗೆ ಅದನ್ನು ನೋಡಿದ ರಘುವೀರ್ ಅವರು ಅವರ ಮೊದಲ ಸಿನಿಮಾದಲ್ಲಿ ನೀವು ಪಾರ್ಟ್ ಮಾಡಬೇಕು ಅಂತ ಫೋರ್ಸ್ ಮಾಡಿದ್ರು. ಸೊ ನಾನು ಆ ಸಿನಿಮಾಲ್ಲಿ ಆ್ಯಕ್ಟ್ ಮಾಡಿದೆ. ಹೀಗೆ ಬಂದಿದೆ.